ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಡುಪಿ ರನ್ನರ್ಸ್ ಕ್ಲಬ್ ಆಯೋಜಿಸಿರುವ ಲೊಂಬಾರ್ಡ್ ಆಸ್ಪತ್ರೆ ಉಡುಪಿ ಮ್ಯಾರಥಾನ್ 2024 ಡಿಸೆಂಬರ್ 1ರಂದು ಮಲ್ಪೆಯ ಸಿವಾಕ್ನಲ್ಲಿ ನಡೆಯಿತು. ಉಡುಪಿ ರನ್ನರ್ಸ್ ಕ್ಲಬ್ನ ಪ್ರಥಮ ವಾರ್ಷಿಕೋತ್ಸವ ಮತ್ತು ಮ್ಯಾರಥಾನ್ನ ಪ್ರಧಾನ ಪ್ರಾಯೋಜಕರಾದ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ 101ನೇ ವಾರ್ಷಿಕೋತ್ಸವದ ಅಂಗವಾಗಿ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ವಿವಿಧ ವಿಭಾಗಗಳಲ್ಲಿ ನಡೆದ ಮ್ಯಾರಥಾನ್ನಲ್ಲಿ 3 ಕಿಲೋಮೀಟರ್ ಮೋಜಿನ ಓಟ ಮತ್ತು 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ ಓಟಗಳು ಸೇರಿದಂತೆ ಅನೇಕ ವಿಭಾಗಗಳನ್ನು ಒಳಗೊಂಡಿತ್ತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು 21 ಕಿಲೋಮೀಟರ್ ಓಟವನ್ನು ಉದ್ಘಾಟಿಸಿದರು. ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಮಾತನಾಡಿ, ಇದು ಉಡುಪಿ ರನ್ನರ್ಸ್ ಕ್ಲಬ್ ಆಯೋಜಿಸಿರುವ ಮೊದಲ ಉಡುಪಿ ಮ್ಯಾರಥಾನ್ ಆಗಿದ್ದು, ಲೊಂಬಾರ್ಡ್ ಆಸ್ಪತ್ರೆಯ ಮ್ಯಾರಥಾನ್ನ ಪ್ರಾಯೋಜಕತ್ವ ವಹಿಸಿದೆ. ಭಾರತದಲ್ಲಿ ಹೃದ್ರೋಗ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ನಿಯಮಿತ ವ್ಯಾಯಾಮದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಪ್ರಾಥಮಿಕ ಗುರಿ ಎಂದರು. ಮ್ಯಾರಥಾನ್ಗೂ ಮುನ್ನ ವ್ಯಾಯಾಮ ಮತ್ತು ಜುಂಬಾ ಸೆಷನ್ಗಳು ಸೇರಿದಂತೆ ಅನೇಕ ವ್ಯಾಯಾಮ ಅಭ್ಯಾಸ ಚಟುವಟಿಕೆಗಳೊಂದಿಗೆ ಪ್ರಾರಂಭವಾಯಿತು. ಮ್ಯಾರಥಾನ್ ಅನ್ನು ಕೊಚ್ಚಿನ್ ಶಿಪ್ಯಾರ್ಡ್, ಗ್ರಾಸ್ಲ್ಯಾಂಡ್ ಡೆವಲಪರ್ಸ್ ಉಡುಪಿ, ಭೀಮಾ ಗೋಲ್ಡ್ ಉಡುಪಿ, ಅದಾನಿ ಗ್ರೂಪ್ಸ್ ಮತ್ತು ಹರ್ಷ ಅವರೊಂದಿಗೆ ಲೊಂಬಾರ್ಡ್ ಆಸ್ಪತ್ರೆ ಪ್ರಾಯೋಜಿಸಿದೆ. ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಸಾಧು ಸಾಲಿಯಾನ್, ಆನಂದ ಪಿ ಸುವರ್ಣ ಮೊದಲಾದವರು ಉಪಸ್ಥಿತರಿದ್ದರು. ಉಡುಪಿ ರನ್ನರ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ತಿಲಕ್ ಚಂದ್ರಪಾಲ್, ಕೊಚ್ಚಿನ್ ಉಡುಪಿ ಶಿಪ್ಯಾರ್ಡ್ನ ಹರಿಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ, ಭೀಮಾ ಜ್ಯುವೆಲ್ಲರ್ಸ್ ಕ್ಲಸ್ಟರ್ ಮುಖ್ಯಸ್ಥ ಕಾರ್ತಿಕ್ ರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿಗೋದಿಲ್ಲ ಅಂಡರ್ ಫಾರ್ಟಿಯರ್ ಓನ್ಲಿ. ಧರ್ಮಪೀರಕ್ಕೆ ಪ್ರಧಾನ ವೇದಿಕೆ ಹತ್ತಿರ ಬನ್ನಿ ಪ್ಲೀಸ್. ಹಸ್ತಾಂತರಿಸುವವರಿದ್ದಾರೆ. 5th ಪ್ಲೇಸ್ ಸಿದ್ದಪ್ಪ ನರಸಪ್ಪ. ಸಿದ್ದಪ್ಪ ಗ್ರೂಪ್ ಕೊಡ್ತಾ ಇದೆ ಒಂದು ಕ್ಯಾಟಗರಿ.
ಆಗಿರುವಂತಹ ಸೈಮನ್ ಕಿಪ್, ನೈಜೀರಿಯಾ ದೇಶದ ಪ್ರಜೆಗಳಲ್ಲಿ ಥರ್ಡ್ ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 10. ಪುರುಷರ ಹರ್ಷದ ಫೋರ್ತ್ ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 10212 ಅಶ್ವಿನಿ. 2 ಸೆಕೆಂಡ್ಗಳ ಸಾಧನೆಯ ಮೇಲೆ ತೃತೀಯ ಬಹುಮಾನ. ಚೆಸ್ ನಂಬರ್ 10320 ಮೇಲ್ಪಟ್ಟವರ ವಿಭಾಗದಲ್ಲಿ ಸೆಕೆಂಡ್ ಪ್ಲೇಸ್ ಲಲಿತಾ, ಚೆಸ್ ನಂಬರ್ 10247. 8 ನಿಮಿಷ 16 ಸೆಕೆಂಡ್ಗಳಲ್ಲಿ ದೂರವನ್ನು ಕ್ರಮಿಸಿ 5ನೇ ಬಹುಮಾನವನ್ನು. ಫೋರ್ತ್ ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 21138 ಭೂಮಿಕಾ. 2 ಗಂಟೆ 2 ನಿಮಿಷ 40 ಸೆಕೆಂಡ್ಗಳ ಸಾಧನೆಯ ಮೇಲೆ ಫೋರ್ತ್ ಪ್ಲೇಸ್. ಥರ್ಡ್ ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 21151 ಜಸ್ಮಿತಾ ಕೆ. 118 ನಂದಿನಿ ಜಿ. 1 ಗಂಟೆ 40 ನಿಮಿಷ 4846 ಸಪ್ನ ಪಟೇಲ್. 21146 ಸಪ್ನಾ. 50 ವಯೋಮಿತಿಯ ಮಹಿಳಾ ವಿಭಾಗ. ಥರ್ಡ್ ಪ್ಲೇಸ್ ಗೋಸ್ ಟು ಚೆಸ್ ನಂಬರ್ 2. ಓವರಾಲ್ ಚಾಂಪಿಯನ್ಶಿಪ್ ಅನ್ನು ಪ್ರಕಟಿಸ್ತಾ ಇದ್ದೇವೆ. ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿರುವಂತಹ ನಿಟ್ಟೆ, ಓವರಾಲ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿರುವಂತಹ ನಿಟ್ಟೆ. ಗಟ್ಟಿ ಚಪ್ಪಾಳೆ ಅಭಿಮಾನದ ಮೇಲೆ ನಿಟ್ಟೆಯನ್ನು ಅಭಿನಂದಿಸಿಕೊಂಡು ರನ್ನರ್ಸ್. ಈ ಸಂದರ್ಭದಲ್ಲಿ ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಗಣ್ಯರಿಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ತಿಲಕ್ ಜ್ಞಾನವನ್ನೆಲ್ಲ ಬಳಸಿಕೊಂಡು ಉಡುಪಿ ಮ್ಯಾರಥಾನ್ನ ಅದ್ಭುತ ಯಶಸ್ಸಿಗೆ ಕಾರಣೀಭೂತರಾದಂತಹ ಉಡುಪಿ ರನ್ನರ್ಸ್ ಕ್ಲಬ್ಬಿನ ಸದಸ್ಯ ನಾನು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಪರವಾಗಿ ನಾನು ವಂದನೆಗಳನ್ನು ತಿಳಿಸೋಣಾಗಿ. ಮೊದಲದಾಗಿ ಇವತ್ತು ಇಲ್ಲಿ ನೆರೆದು ಬಂದು ಭಾಗವಹಿಸಿದ ಎಲ್ಲ ಅಥ್ಲೀಟ್ಸ್ ಹಾಗೂ ಫನ್ ರನ್ನರ್ಸ್ ಇವರಿಗೂ ನಾನು ಮಿಷನ್ ಆಸ್ಪತ್ರೆ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ ಹಾಗೂ ವಂದನೆಗಳನ್ನು ಕೂಡ ತಿಳಿಸ್ತೇನೆ. ಡಾಕ್ಟರ್ ತಿಲಕ್ ಚಂದ್ರ ಅವರು ಬಂದು ಈ ಒಂದು ಯೋಜನೆಯನ್ನು ಹೇಳುವಾಗ ನಮಗೆ ಅದನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾವು ಆಸ್ಪತ್ರೆ ಆಗಿರ್ಬೋದು, ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಅದು 101 ವರ್ಷ ಇಲ್ಲಿ ಉಡುಪಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಆದರೂ ಕೂಡ ಈ ಮ್ಯಾರಥಾನ್ನಲ್ಲಿ ಆಸ್ಪತ್ರೆ ಹೇಗೆ ಇನ್ವಾಲ್ವ್ ಆಗಬೇಕಂತ ಕೇಳುವಾಗ ಅದು ಏನೂ ಕಷ್ಟವಿರಲಿಲ್ಲ. ಯಾಕಂತ ಹೇಳಿದ್ರೆ ಇದು ಅವೇರ್ನೆಸ್ ರೇಸಿಂಗ್. ನಮಗೆ 2 ಉದ್ದೇಶವಿತ್ತು. ಒಂದು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೋಸ್ಕರ ಈ ಮ್ಯಾರಥಾನ್ ಅನ್ನು ಏರ್ಪಡಿಸ್ತೇವೆ, ಅದು ಒಂದು ಉದ್ದೇಶ. 2ನೇ ಉದ್ದೇಶ ಏನಂತ ಹೇಳಿದ್ರೆ ಅದು ನಮ್ಮ ಉಡುಪಿ ಮತ್ತು ಮಲ್ಪೆ ಆ ಸ್ಥಳಗಳನ್ನು ನಮ್ಮ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲದೆ ಇಲ್ಲಿ ರಾಷ್ಟ್ರದಲ್ಲಿ ಹೆಸರಾಗಿ ನಾವು ಅದನ್ನು ಸರನ್ನ ಪಬ್ಲಿಸಿಟಿ ಕೊಡಬೇಕಾಗಿ ಅಂತ ಹೇಳ್ತಾ ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೇವೆ. ಯಾಕಂತ ಹೇಳಿ ಮಲ್ಪೆಯಲ್ಲಿ ಸೀನಿಕ್ ಏರಿಯಾಸ್ ಇದೆ, ಇದು ಬಹಳವಾದ ಚಂದ ಸುಂದರವಾದ ಸ್ಥಳ. ಅದು ಬೇರೆಯವರು ಕೂಡ ಇದನ್ನು ವಿಸಿಟ್ ಮಾಡಿ ನಮ್ಮ ಟೂರಿಸಂಗೆ ಪ್ರೋತ್ಸಾಹಿಸಬೇಕಂತ ಹೇಳಿ ಇದು ಒಂದು ಉದ್ದೇಶ. ಅದು ಮಾತ್ರವಲ್ಲದೆ ಈ ಮ್ಯಾರಥಾನ್ ಆರ್ಗನೈಸೇಷನ್ ಅದು ಸೂಪರ್ಬ್ ಆಗಿದೆ. ನಿಜವಾಗಿ ನಾನು ಉಡುಪಿ ರನ್ನರ್ಸ್ ಕ್ಲಬ್ಗೆ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಅಥ್ಲೀಟ್ಸ್ ಅವ್ರ ಹತ್ರ ಮಾತಾಡುವಾಗ ಕೂಡ ಅವ್ರು ಹೇಳಿದ ಮಾತು ಏನಂತ ಹೇಳಿದ್ರೆ ಇದು ವೆಲ್ ಆರ್ಗನೈಸ್ಡ್ ಮ್ಯಾರಥಾನ್ ಅಂತ ಹೇಳಿ. ವೆಲ್ ಆರ್ಗನೈಸ್ಡ್ ವಾಲಂಟಿಯರ್ಸ್ ಕೂಡ ಅಲ್ಲಿ ಪ್ರೋತ್ಸಾಹಿಸ್ತಿದ್ರು ನಡುವಲ್ಲಿ. ಅದಲ್ಲದೆ ಎಲ್ಲ ರನ್ನರ್ಸ್ ಕ್ಲಬ್ನ ಸದಸ್ಯರು ಹಾಗೂ ಬೇರೆಯವರೆಲ್ಲ ಇಲ್ಲಿ ಆದಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲರನ್ನೂ ಪ್ರೋತ್ಸಾಹಿಸ್ತಾರೆ. ಒಂದು ನಾವು ಖಂಡಿತವಾಗಿ ಹೇಳ್ಬೋದು ಏನಂತ ಹೇಳಿದ್ರೆ ಇದು ಇವತ್ತು ಮಾತ್ರ ನಡೆಸುವ ಮ್ಯಾರಥಾನ್ ಅಲ್ಲ.
ಇದು ನಮ್ಮ ಉಡುಪಿಯ ಕ್ಯಾಲೆಂಡರ್ ಅಲ್ಲಿ ಪ್ರತಿ ವರ್ಷ ಇದು ನಡೆಯಬೇಕು. ನಾವು ಯಾವಾಗಲೂ ಇದಕ್ಕೆ ಪ್ರೋತ್ಸಾಹ ಕೊಡ್ತೇವೆ. ಮಿಷನ್ ಆಸ್ಪತ್ರೆಯಿಂದ ಸಂಪೂರ್ಣ ಬೆಂಬಲವಿದೆ. ಹಾಗೂ ಇಲ್ಲಿ ಭಾಗವಹಿಸಿದ ಎಲ್ಲ ಅಥ್ಲೀಟ್ಸ್, ಫನ್ ರನ್ನರ್ಸ್, ಪ್ರೊಫೆಷನಲ್ ಅಥ್ಲೀಟ್ಸ್, 10 ಕಿಲೋಮೀಟರ್ಸ್, 21 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 3 ಕಿಲೋಮೀಟರ್ಸ್ ಹಾಗೂ 14 ವರ್ಷದ ಕೆಳಗಿನ ಮಕ್ಕಳಿಗೆ ಸಹ ನಾನು ಧನ್ಯವಾದ ಹೇಳಿ ಇನ್ನೊಮ್ಮೆ ಉಡುಪಿ ರನ್ನರ್ಸ್ ಕ್ಲಬ್ಗೆ ಅವರು ಇದಕ್ಕೆ ಹೆಮ್ಮೆ ಪಡಬೇಕು. ಇದನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಅವರಿಗೊಂದು ಮತ್ತೊಮ್ಮೆ ಕೂಡ ಧನ್ಯವಾದ ತಿಳಿಸಿ ಈ ಒಂದು ಅರ್ಥಪೂರ್ಣವಾದ ಮ್ಯಾರಥಾನ್ ಕಾರ್ಯಕ್ರಮ ಆಯೋಜನೆ ಮಾಡಿದ ಉಡುಪಿ ರನ್ನರ್ಸ್ ಕ್ಲಬ್ಬಿನ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೂಡ ನನ್ನ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಅದರ ಜೊತೆಗೆ ಈ ಒಂದು ಅತಿ ಕಡಿಮೆ ಅವಧಿಯಲ್ಲಿ ನಾವು ದಿನವನ್ನು ನಿಗದಿ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿ ಬಹುಶಃ ಕಡಿಮೆ ದಿನದಲ್ಲಿ ಸುಮಾರು 2,000 ಮಿಕ್ಕಿದ ಈ ಒಂದು ಕ್ರೀಡಾಪಟುಗಳು ಇದರಲ್ಲಿ ಪಾಲುಗಾರಿಕೆಯನ್ನು ತೋರಿಸುವ ಮೂಲಕ ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಕೂಡ ಒಂದು ಆರೋಗ್ಯವಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಜನರಿಗೆ ಒಂದು ಉತ್ತಮ ಸಂದೇಶ ಕೊಡಲಿಕ್ಕೆ ನಾವೆಲ್ಲರೂ ಭಾಗಿಯಾಗ್ತೇವೆ ಎಂಬ ದೃಷ್ಟಿಯಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ನೀವು ಮಾಡುವಂಥ ಈ ಕೆಲಸ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ. ಖಂಡಿತವಾಗಿಯೂ ದಿನನಿತ್ಯವಾಗಿ ಯುವ ಜನತೆ ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮ ಉಡುಪಿ ಜಿಲ್ಲೆಯ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಒಂದು ರನ್ನರ್ಸ್ ಕ್ಲಬ್ಬಿನಂಥ ಒಂದು ಕಾರ್ಯಕ್ರಮದಲ್ಲಿ ದಿನನಿತ್ಯದ ಜೀವನದಲ್ಲಿ ಕನಿಷ್ಠ 2 ಗಂಟೆ ಆದರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡಲಿ ಅಂತ ನಮ್ಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಖಂಡಿತ ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ಪ್ರಥಮ ಬಾರಿ ನಾವು ಆಯೋಜನೆ ಮಾಡಿದ್ದೇವೆ ಬಹಳ ಕಡಿಮೆ ಅವಧಿಯಲ್ಲಿ. ಆದರೂ ಕೂಡ ಬಹಳ ಯಶಸ್ವಿಯಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕಾಗಿದೆ. ಏನಾದರೆ ವ್ಯತ್ಯಾಸಗಳಿದ್ದಲ್ಲಿ ಖಂಡಿತವಾಗಿ ತಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀಡಬೇಕು. ಬಹುಶಃ ಮುಂದಿನ ವರ್ಷದಿಂದ ಇನ್ನಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಇನ್ನಷ್ಟು ಒಂದು ವ್ಯವಸ್ಥೆ ಮಾಡುವ ಮೂಲಕ ಇನ್ನಷ್ಟು ಪ್ರತಿಭೆವಂತರನ್ನು ಕರೆಸುವಂಥ ಒಂದು ವ್ಯವಸ್ಥೆಗೆ ನಾವು ಮುಂದಿಡ್ತೇವೆ. ಖಂಡಿತವಾಗಿಯೂ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳು, ಅದರಲ್ಲಿ ವಿಶೇಷವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುವ. ಮುಂದಿನ ದಿನಗಳಲ್ಲಿ ಈಗಾಗಲೇ ರನ್ನರ್ಸ್ ಕ್ಲಬ್ಬಿನವರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ, ಪ್ರತಿ ವರ್ಷವೂ ಕೂಡ ಈ ಉಡುಪಿ ಮ್ಯಾರಥಾನ್ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಆ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕನ್ನ ಖಂಡಿತವಾಗಿ ಒಬ್ಬ ಶಾಸಕನಾಗಿ ರನ್ನರ್ಸ್ ಕ್ಲಬ್ಬಿನ ಜೊತೆಗೆ ಖಂಡಿತವಾಗಿ ಇದ್ದೇನೆ ಎಂಬ ಮಾತನ್ನು ಹೇಳ್ತಾ ನಾವೆಲ್ಲರೂ We are very honored, we are very happy that we have been taken as part of this ecosystem, this society, this culture. We are most happy to be associated with this, and I would like to promise that we will always be there to be with the people of Udupi, to be with the society in bringing up our people's health, culture, education in whatever way we can. And like all of you taking the goodwill of Udupi all over India, I am proud to say that turn to your left, you see a ship which is lying there, which is going to visit all the ports in Europe, proclaiming the production capacity, the engineering capacity of our country and our Udupi. And I am thankful to all of you for keeping us part of the ecosystem, part of the society. Thank you so much. I want to congratulate the winners and once again say that we will be always there to be with the society in all the good things that we are